ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಇದು ಹೊಸ ವರ್ಷ. ಕ್ಯಾಲೆಂಡರ್ ಬದಲಾಗಿದೆ, ಆದ್ರೆ ಕಾಲ ಬದಲಾಗಿದ್ಯಾ ಇಲ್ಲ ಅಂತಾನೆ ಹೇಳ್ಬೋದು. ಒಂದು ಕ್ಷಣ ಯೋಚನೆ ಮಾಡಿ, ಹೊಸ ವರ್ಷ ಅಂದ್ರೆ ಏನು, ಇದು ಯಾವಾಗ ಮತ್ತೆ ಹೇಗೆ ಶುರುವಾಯಿತು ಅಂತ. ಗಡಿಯಾರ ಬರೋ ಮುಂಚೆ, ಕ್ಯಾಲೆಂಡರ್ ಬರೋ ಮುಂಚೆ ನಮ್ಮ ಪೂರ್ವಜರು ಹೊಸ ವರ್ಷದ ಆರಂಭವನ್ನು ಹೇಗೆ ಗುರುತಿಸ್ತಾ ಇದ್ರು, ಸೂರ್ಯ ಮತ್ತು ಚಂದ್ರನನ್ನು ಬಳಸ್ಕೊಂಡು ಹೊಸ ವರ್ಷದ ಆರಂಭವನ್ನು ಹೇಗೆ ನಮ್ಗೆ ತಿಳಿಸ್ಕೊಟ್ರು ಅಂತೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ನ ಹಾಗೆ ನೋಡ್ತಿರೋ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇನ್ನೇನಕ್ಕೆ ತರ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಿಂದಿನ ಕಾಲದಲ್ಲಿ ಗಡಿಯಾರ ಇಲ್ಲ, ಮೊಬೈಲ್ ಇಲ್ಲ, ಆದರೆ ದಿನ ಯಾವುದು, ಯಾವಾಗ ಹಬ್ಬ, ಯಾವಾಗ ಋತು ಬದಲಾವಣೆಯನ್ನು ನಿಖರವಾಗಿ ಅವರು ಹೇಗೆ ತಿಳಿದುಕೊಳ್ತಾ ಇದ್ರು. ಅವರು ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳನ್ನು ನೋಡಿಕೊಂಡು ಸಮಯದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಅಲ್ಲಿಂದಲೇ ದಿನ, ತಿಂಗಳು, ವರ್ಷ ಅನ್ನುವ ವ್ಯವಸ್ಥೆ ಶುರುವಾಯಿತು ಅಂತ ಹೇಳಲಾಗುತ್ತೆ. ಸೂರ್ಯನಿಂದ ದಿನವನ್ನು ಹೇಗೆ ಲೆಕ್ಕ ಹಾಕ್ತಾ ಇದ್ರು ಅಂತ ಹೇಳಿದ್ರೆ, ಬೆಳಗಿನ ಜಾವ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದಯವಾದಾಗ ಹೊಸ ದಿನ ಶುರುವಾಯಿತು ಅಂತ ಹೇಳಿ ಅವರು ಭಾವಿಸ್ತಾ ಇದ್ರು. ಅವರು ಸೂರ್ಯನನ್ನೇ ಗಮನಿಸ್ತಾ ಇದ್ದರು. ಬೆಳಿಗ್ಗೆ ನೋಡಿದರೆ ವಸ್ತುಗಳ ನೆರಳು ತುಂಬಾ ಉದ್ದವಾಗಿರುತ್ತಿತ್ತು. ಸಮಯ ಸಾಗುತ್ತಾ ಹೋದಂತೆ ನೆರಳು ಚಿಕ್ಕದಾಗುತ್ತಾ ಇತ್ತು. ಮಧ್ಯಾಹ್ನ ಬಂದಾಗ ಸೂರ್ಯ ನೇರವಾಗಿ ತಲೆ ಮೇಲೆ ಇರುತ್ತಿದ್ದ, ನೆರಳು ಅತಿ ಚಿಕ್ಕವಾಗಿತ್ತು. ಇದನ್ನು ಅವರು ದಿನದ ಮಧ್ಯ ಅಂತ ಹೇಳಿ ಭಾವಿಸ್ತಾರೆ. ಮತ್ತೆ ಸಂಜೆ ಆಗುತ್ತಿದ್ದಂತೆ ನೆರಳು ಮತ್ತೆ ಉದ್ದವಾಗಿತ್ತು. ಸೂರ್ಯ ನಿಧಾನವಾಗಿ ಪಶ್ಚಿಮ ದಿಕ್ಕಿಗೆ ಸರಿಯುತ್ತಾ ಮುಳುಗಿದ. ಆ ಕ್ಷಣದಲ್ಲಿ ಜನರು ಅರ್ಥ ಮಾಡಿಕೊಂಡರು, ಒಂದು ದಿನ ಮುಗಿಯಿತು. ಹೀಗೆ ಗಡಿಯಾರ ಇಲ್ಲದೆ ಸೂರ್ಯನ ಚಲನೆಯನ್ನು ನೋಡಿ ಒಂದು ದಿನ ನಿಖರವಾಗಿ ಲೆಕ್ಕ ಹಾಕುವುದನ್ನು ಕಲಿತರು. ಹಿಂದಿನ ಕಾಲದ ಜನರು ಸೂರ್ಯ ಮಾತ್ರ ಅಲ್ಲ, ಚಂದ್ರನನ್ನು ತುಂಬಾ ಗಮನಿಸ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಚಂದ್ರ ಪ್ರತಿದಿನ ಒಂದೇ ರೀತಿ ಕಾಣಿಸ್ತಾ ಇರ್ಲಿಲ್ಲ. ಒಂದು ರಾತ್ರಿ ಆಕಾಶವನ್ನು ನೋಡಿದರೆ ಚಂದ್ರನೇ ಕಾಣುವುದಿಲ್ಲ. ಆ ದಿನವನ್ನು ಜನರು ಅಮಾವಾಸ್ಯೆ ಅಂತ ಹೇಳಿ ಕರೀತಿದ್ರು. ಆ ದಿನದ ನಂತರ ದಿನ ದಿನಕ್ಕೂ ಚಂದ್ರನು ಸ್ವಲ್ಪ ಸ್ವಲ್ಪವಾಗಿ ಬೆಳೆಯುತ್ತಾ ಹೋಗುತ್ತಿದ್ದ. ಸಣ್ಣ ಬೆಳಕು ಅರ್ಧ ಚಂದ್ರ ಪೂರ್ಣ ಚಂದ್ರನಾಗಿ ಪ್ರಕಾಶಿಸುತ್ತಿದ್ದ. ಆ ದಿನವನ್ನು ಹುಣ್ಣಿಮೆ ಎಂದು ಹೇಳಿದರು. ಆ ನಂತರ ಮತ್ತೆ ಹುಣ್ಣಿಮೆಯಿಂದ ಚಂದ್ರನು ನಿಧಾನವಾಗಿ ಕುಗ್ಗುತ್ತಾ ಮತ್ತೆ ಸಣ್ಣದಾಗಿ ಹೋಗುತ್ತಿದ್ದ. ಕೊನೆಗೆ ಕಾಣಿಸದಂತೆ ಆದ. ಮತ್ತೆ ಅಮಾವಾಸ್ಯೆ ಬಂತು. ಅಮಾವಾಸ್ಯೆಯಿಂದ ಅಮಾವಾಸ್ಯೆವರೆಗೆ ಅಥವಾ ಹುಣ್ಣಿಮೆಯಿಂದ ಹುಣ್ಣಿಮೆಯವರೆಗೆ ಚಂದ್ರ ಮಾಡುವ ಒಂದು ಸಂಪೂರ್ಣ ಚಕ್ರವನ್ನೇ ಅವರು ಒಂದು ಮಾಸ ಅಥವಾ ಒಂದು ತಿಂಗಳು ಅಂತ ಲೆಕ್ಕ ಹಾಕುತ್ತಿದ್ದರು. ಇದಾದ ನಂತರ ಅವರು ಒಂದು ವಿಷಯವನ್ನು ಗಮನಿಸಿದರು. ಪ್ರತಿ ವರ್ಷ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಎಲ್ಲಾ ಕಾಲವು ಒಂದೇ ಕ್ರಮದಲ್ಲಿ ಮರುಕಳಿಸಿದ್ದನ್ನು ನೋಡಿದರು. ಅದು ಹೇಗೆ ಅಂತ ಅವರು ಯೋಚಿಸಿದರು. ಅದಕ್ಕೆ ಉತ್ತರ ಸೂರ್ಯನ ಚಲನೆ. ಸೂರ್ಯನಿಂದ ಅವರು ವರ್ಷವನ್ನು ಹೇಗೆ ಕಂಡಿಡಿದ್ರು ಅಂತೆಲ್ಲ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ನ ಇಲ್ಲಿ ತನಕ ನೋಡ್ತಿದ್ರ ಅಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೂರ್ಯ ಉತ್ತರಕ್ಕೆ ಸರಿಯುವ ಕಾಲದಲ್ಲಿ ಹಗಲುಗಳು ನಿಧಾನವಾಗಿ ದೊಡ್ಡದಾಗುತ್ತಿತ್ತು, ಬಿಸಿಲು ಹೆಚ್ಚುತ್ತಿತ್ತು, ಬೆಳೆಗಳು ಬೆಳೆಯಲು ಶುರುವಾಗಿತ್ತು. ಇದನ್ನು ಅವರು ಉತ್ತರಾಯಣ ಎಂದು ಗುರುತಿಸಿದರು. ಮತ್ತೆ ಕೆಲ ತಿಂಗಳ ನಂತರ ಸೂರ್ಯ ದಕ್ಷಿಣಕ್ಕೆ ಸರಿಯುವ ಹೊತ್ತಿಗೆ ಕಾಣಿಸಿಕೊಂಡಿತು. ಆ ಸಮಯದಲ್ಲಿ ಹಗಲುಗಳು ಚಿಕ್ಕದಾಗುತ್ತಿತ್ತು, ಚಳಿ ನಿಧಾನವಾಗಿ ಹೆಚ್ಚುತ್ತಿತ್ತು. ಬೆಳೆದ ಬೆಳೆಗಳು ಪೂರ್ತಿ ಸಿದ್ಧವಾಗಿದ್ದವು. ಅದನ್ನು ದಕ್ಷಿಣಾಯನ ಎಂದು ಕರೆದರು. ಜನರು ನಿಧಾನವಾಗಿ ಅರಿತುಕೊಂಡರು. ಸೂರ್ಯ ಉತ್ತರಕ್ಕೆ ಹೋಗಿ ಮತ್ತೆ ದಕ್ಷಿಣಕ್ಕೆ ಬಂದು ಕೊನೆಗೆ ಮತ್ತೆ ಮೊದಲನೇ ಸ್ಥಾನಕ್ಕೆ ಮರಳುತ್ತಾನೆ. ಈ ಸಂಪೂರ್ಣ ಪಯಣಕ್ಕೆ ಒಂದೇ ಒಂದು ನಿರ್ದಿಷ್ಟ ಸಮಯ ಬೇಕಾಗುತ್ತದೆ ಎಂದು ಗಮನಿಸಿದರು. ಋತುಗಳು ಕೂಡ ಮರುಕಳಿಸುತ್ತವೆ ಎಂದು ಅವರು ಗಮನಿಸಿದರು. ಸೂರ್ಯ ತನ್ನ ಉತ್ತರ ದಕ್ಷಿಣ ಪಯಣವನ್ನು ಮುಗಿಸಿ ಮತ್ತೆ ಅದೇ ಸ್ಥಾನಕ್ಕೆ ಬರುವವರೆಗೆ ತೆಗೆದುಕೊಳ್ಳುವ ಸಮಯವನ್ನೇ ಒಂದು ವರ್ಷ ಅಂತ ಲೆಕ್ಕ ಹಾಕಿದರು.
ಹೀಗೆ ಆ ಕಾಲದಲ್ಲಿ ಗಡಿಯಾರವೂ ಇರಲಿಲ್ಲ, ಮೊಬೈಲ್ ತಂತ್ರಜ್ಞಾನ ಇರಲಿಲ್ಲ. ಆದರೂ ನಮ್ಮ ಪೂರ್ವಜರು ಸೂರ್ಯನನ್ನೇ ನೋಡಿ ವರ್ಷ, ಚಂದ್ರನನ್ನು ನೋಡಿ ತಿಂಗಳು, ಋತು, ಬೆಳೆ, ಹಬ್ಬಗಳ ಸಮಯವನ್ನು ಸರಿಯಾಗಿ ಲೆಕ್ಕ ಹಾಕುತ್ತಿದ್ದರು. ಇದು ಕೇವಲ ನಂಬಿಕೆ ಅಲ್ಲ, ಪ್ರಕೃತಿಯನ್ನು ಗಮನಿಸಿದ ಜ್ಞಾನ, ಅನುಭವದಿಂದ ಬಂದ ಬುದ್ಧಿವಂತಿಕೆನೇ ಹೇಳಬಹುದು. ಇಂದು ನಾವು ದಿನನಿತ್ಯಕ್ಕೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನು ಬಳಸುತ್ತಿದ್ದೇವೆ, ಆದರೆ ನಮ್ಮ ಹಬ್ಬಗಳು ಸಂಪ್ರದಾಯ ಇನ್ನೂ ಕೂಡ ಚಂದ್ರ ಸೂರ್ಯ ಕ್ಯಾಲೆಂಡರ್ ಆಧಾರದಲ್ಲೇ ನಡೆಯುತ್ತದೆ. ನಮ್ಮ ಕ್ಯಾಲೆಂಡರ್ ಕೇವಲ ದಿನಾಂಕಗಳ ಪುಸ್ತಕ ಅಲ್ಲ, ಅದು ಪ್ರಕೃತಿಯ ಜೊತೆ ನಡೆದು ಬಂದ ಶಾಶ್ವತ ಮತ್ತು ವೈಜ್ಞಾನಿಕ ವ್ಯವಸ್ಥೆ ಅಂತಾನೆ ಹೇಳಬಹುದು. ನೋಡುದಲ್ಲ ಫ್ರೆಂಡ್ಸ್, ನಮ್ಮ ಪೂರ್ವಜರು ಸೂರ್ಯ ಮತ್ತು ಚಂದ್ರನನ್ನು ನೋಡಿ ಹೇಗೆ ಹೊಸ ವರ್ಷದ ಆರಂಭವನ್ನು ತಿಳ್ಕೊಂಡ್ರು ಅಂತ, ನಮ್ಮ ಹಬ್ಬಗಳು ಹಾಗೂ ಋತುಗಳನ್ನು ಹೇಗೆ ಆಚರಿಸ್ತಾ ಇದ್ರು ಅಂತ. ಸೊ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ವಿಡಿಯೋಸ್ ನ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಮತ್ತಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ ಅಂಡ್ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಥ್ಯಾಂಕ್ ಯು.